Hello guys, welcome back to another new video. So ನಾವು ಇವತ್ತು ನಮ್ಮ ಊರಿಗೆ ಬಾಗಲಕೋಟೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಸೊ ನಾವು ಇಲ್ಲೇ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಅಲ್ಲಿಂದ ಚಿಟ್ಸಂಡ್ರಂಗೆ ಹೋಗಬೇಕು ಅಂತ. ಸೊ ಹಾಗಾಗಿ ನಾವು ಬೆಂಗಳೂರು ಬಿಡಬೇಕಾದ್ರೆ ಟ್ರೈನಿಂದ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಊರಿಗೆ ಹೋಗಿಬಿಟ್ಟು ಬಾಗಲಕೋಟೆಗೆ ಹೋದ್ವಿ. ಸೊ ಅಲ್ಲಿ ಹೋಗುವಾಗ ಕೋಲಾರ ದಾಟಿ ಹೋದ್ವಿ. ಕೋಲಾರ ಬ್ರಿಡ್ಜ್ ಇದೆ ಅಲ್ವಾ, ಸೊ ಅದನ್ನು ಕೂಡ ನೋಡಿಕೊಂಡು ನಾವು ಹೋದ್ವಿ. ಸೊ ಫುಲ್ ನೀರಿತ್ತು. ಸೊ ನೋಡ್ಬೋದು. ಸೊ ಇಲ್ಲಿಂದ ಶುರು ಆಯಿತು ನಮ್ಮ ಚಿತ್ರ ಸಂಗಮ ದೇವಸ್ಥಾನಕ್ಕೆ ಹೋಗೋದು. ಸೊ ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ ಬರುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ನೀವು ಕೂಡ ನೋಡ್ಬೋದು. ಇಲ್ಲಿ ಮದುವೆ ಕೂಡ ಆಗುತ್ತವೆ ಮತ್ತು ಈ ಥರ ಫಂಕ್ಷನ್ಸ್ ಕೂಡ ಆಗುತ್ತವೆ. ತೇರು ಕೂಡ ಇದೆ ಇದರಲ್ಲಿ. ಸೊ ನಾವು ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದ ವಿಶೇಷ ಏನಂತಂದರೆ, ಈ ಚಿಟ್ಸಂಗಮ ದೇವಾಲಯವು ಶಿವಯೋಗೇಶ್ವರ ಸ್ವಾಮಿ ತುದಿಗೆ ಅರ್ಪಣೆಯಾಗಿದೆ ಮತ್ತು ಈ ಚಿಟ್ಸಂಗಮ ಯೋಗ ಮತ್ತು ಜ್ಞಾನಪೀಠದ ಒಂದು ಸಂಕೇತವಾಗಿದೆ ಗೈಸ್. ಸೊ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದು. ಆಮೇಲೆ ಈ ದೇವಾಲಯ ಶಿವಯೋಗಿ ಮತ್ತು ಆಧ್ಯಾತ್ಮಿಕ ಸಾಧಕರಾದ ಶ್ರೀ ಯೋಗೇಶ್ವರರ ಗುರುಗಳಿಂದ ಈ ಸ್ಥಾಪಿತವಾದ ಚಿಟ್ಸಂಗಮವಾಗಿದೆ. ಸೊ ಮೊದಲೆಲ್ಲ ಇಷ್ಟು ಚೆನ್ನಾಗಿರಲಿಲ್ಲ, ಓಕೆ ನಾರ್ಮಲ್ ಆಗಿತ್ತು. ಸೊ ಇವಾಗ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಟೈಲ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡ್ಬೋದು ಅಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕೆ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿಯಾಗಿರುತ್ತೆ, ಆ ರೀತಿ ಇದೆ. ಸೊ ಇನ್ನೊಂದು ಏನಂದರೆ, ಇದು ತಳಗಡೆ ಇದೆ ದೇವಸ್ಥಾನದಲ್ಲಿ. ಸೊ ಹೊರಗಡೆ ಹೋದರೆ ನಾವು ಅಲ್ಲಿ ಎಷ್ಟು ಚೆನ್ನಾಗಿ ನೀರು ಕೂಡ ಇದೆ, ಸ್ಟೆಪ್ಸಿಂದ ಇಳಿದು ಹೋಗ್ಬೋದು. ಸೊ ಆ ರೀತಿ ನೀರು ಕೂಡ ಇದೆ. ಮತ್ತು ಈ ದೇವಸ್ಥಾನದಲ್ಲಿ ಮದುವೆ ಕೂಡ ಆಗುತ್ತೆ. ಸೊ ಇಲ್ಲೆಲ್ಲ ಇದೆ ಅಲ್ವಾ, ಇಲ್ಲಿ ಮದುವೆ ಮಂಟಪ. ಸೊ ಇದು ತೋರಿಸ್ತಾ ಇದ್ದೀನಲ್ವಾ, ಸೊ ಇಲ್ಲಿ ಮದುವೆ ಕೂಡ ಆಗುತ್ತೆ. ಸೊ ನೋಡ್ಬೋದು. ನಾನು ಹೇಳಿದ್ದಲ್ವಾ, ಇಲ್ಲಿ ತಳಗಡೆ ನದಿ ಇದೆ ಅಂತ. ಸೊ ಸುತ್ತಮುತ್ತ ಒಂಥರ ಟ್ರಾಟ್ ಥರ ಇದೆ. ಸೊ ನೋಡ್ಬೋದು ಫುಲ್ ಗ್ರೀನು ಎಷ್ಟು ಚೆನ್ನಾಗಿದೆ. ಇಲ್ಲಿ ಇಳ್ಕೊಂಡು ಹೋಗೋಕ್ಕೂ ಆಗುತ್ತೆ, ಆಮೇಲೆ ಗಾಡಿ ತಗೊಂಡು ಹೋಗ್ಬೋದು. ಸೊ ಎಷ್ಟು ಚೆನ್ನಾಗಿ ನೀರಿದೆ. ಸೊ ನೋಡ್ಬೋದು. ಸೊ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಒಳ್ಳೆ ವಿಡಿಯೋನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.